ಫಂಕ್ಷನ್ ತುಂಬಾ ಚೆನ್ನಾಗಾಯ್ತಲ್ವಾ? ಹೌದು ರೀ, ಸಂಪ್ರದಾಯ ಶಾಸ್ತ್ರ ಎಲ್ಲ ಅಚ್ಚುಕಟ್ಟಾಗಿ ಮಾಡಿಕೊಟ್ರು. ಪ್ರಸಾದ್, ನಿನಗೆ ಖುಷಿ ಏನಪ್ಪ? ನಾನು ಅವ್ರ ಕುಟುಂಬದ ಬಗ್ಗೆ ಏನೋ ಅಂದ್ಕೊಂಡಿದ್ದೆ, ಈಗ ಸ್ವಲ್ಪ ಸಮಾಧಾನ ಆಯಿತು. ಮಯೂರಿ, ಎಂಗೇಜ್ಮೆಂಟ್ ಹತ್ರ ಬರ್ತಾ ಇದೆ. ಎಲ್ಲರೂ ಒಂದೊಂದು ಕೆಲಸನ ಹಂಚ್ಕೊಂಡು ಮುಗಿಸ್ಬೇಕು. ದೇವಸ್ಥಾನದ ಕೆಲಸ, ಪೂಜೆ, ಶಾಪಿಂಗು ಇದೆಲ್ಲ ಇರುತ್ತಲ್ಲ. ಅಯ್ಯೋ, ಅದೆಲ್ಲ ನೋಡ್ಕೊಳ್ಳೋಣ ಬಿಡ್ರಿ. ಆದ್ರೂ ನಮ್ ಮುಂದೆ ಆಡ್ಕೊಂಡ್ ಬೆಳ್ದಿರೋ ಹುಡುಗಿ ಇಷ್ಟು ಬೇಗ ಮದ್ವೆ ವಯಸ್ಸಿಗೆ ಬಂದಿದ್ದಾಳೆ ಅಂದ್ರೆ ನನ್ಗಂತೂ ನಂಬಕ್ಕೆ ಆಗ್ತಿಲ್ಲಪ್ಪ. ಹೌದೌದು, ನಮ್ ಸಿಂಧುಗೆ ಅಂತೂ ಒಳ್ಳೆ ಹುಡುಗ, ಒಳ್ಳೆ ಮನೆತನ ಸಿಕ್ದಂಗಾಯ್ತಲ್ಲ. ನನ್ಗಂತೂ ಅವ್ರ ಮನೆಗೆ ಹೋಗ್ಬರ್ಕಿಂತ ಮುಂಚೆ ತುಂಬಾ ಟೆನ್ಷನ್ ಇತ್ತು ರೀ. ಹಲೋ, ಹಾಂ, ಎಂಗೇಜ್ಮೆಂಟ್ ಫಿಕ್ಸ್ ಆಯಿತು. ಆದಷ್ಟು ಬೇಗ ಎಲ್ಲ ಅರೇಂಜ್ಮೆಂಟ್ಸ್ಗಳು ಆಗಬೇಕು. ಹಾಂ, ಚೌಟ್ರಿ ಬುಕ್ ಆಗಬೇಕು, ಆಮೇಲೆ ಶಾಪಿಂಗ್ ಆಗಬೇಕು, ಮೆನು ಆಗಬೇಕು, ಎಲ್ಲ ಆದಷ್ಟು ಬೇಗ ನಡೀಬೇಕು. ಯಾಕೆಂದರೆ ನಮಗೆ ಟೈಮ್ ಇಲ್ಲ. ಸಾರಿ ಲಟ್ಟು, ಯಾವುದೋ ಫೋನ್ ಕಾಲ್ ಇದೆ, ಗೊತ್ತಾಗಿಲ್ಲ. ಅಯ್ಯೋ, ಇನ್ನೂ ತುಂಬ ಕೆಲಸ ಇದೆ. ಅದು ಇವತ್ತು ಫಂಕ್ಷನ್ ನಡೆದ್ರ ಬಗ್ಗೆ ನಾನು ನಿಮ್ಮ ಹತ್ರ ಮಾತಾಡಬೇಕು. ಲಡ್ಡು, ನಾನು ಅದ್ರ ಬಗ್ಗೆ ತುಂಬ ಮಾತಾಡಬೇಕು, ಆದರೆ ಅದಕ್ಕೆಲ್ಲ ಟೈಮ್ ಇಲ್ಲ ಇವಾಗ. ಆ್ಯಕ್ಚುಲಿ ಹೇಳಬೇಕಂದ್ರೆ ನನಗಿವತ್ತು ತುಂಬ ಖುಷಿ ಆಯಿತು. ಶೌರ್ಯ ಈ ಮದುವೆಗೆ ಒಪ್ಕೊಂಡ, ಸಿಂಧು ಜೊತೆ ಡೈರೆಕ್ಟಾಗಿ ಮಾತಾಡ್ದ. ಸಿಂಧಿಗೆ ಇವತ್ತು ಡಬಲ್ ಖುಷಿ. ಆಕಾಶದಲ್ಲೇ ತೇಲಾಡ್ತಾ ಇದ್ದಾಳೆ. ಅವಳನ್ನ ಹಿಡಿಯೋಕೆ ಆಗ್ತಿಲ್ಲ, ಗೊತ್ತಾ ನಿನಗೆ? ಹೇಳಬೇಕು ಅಂದರೆ ಅಣ್ಣ ತಂಗಿ ಒಂದಾಗಬೇಕು, ಈ ಮದುವೆ ನಡಿಬೇಕು ಅಂತ ತುಂಬ ಆಸೆ ಪಟ್ಟಿದ್ದೆ ನೀನು. ಒಂದು ಲೆಕ್ಕದಲ್ಲಿ ಈ ಮದುವೆ ನಡೆಯೋದಕ್ಕೆ ನೀನೇ ಕಾರಣ. ಅಲ್ಲ, ನಾನು ಏನು ಹೇಳೋಕೆ ಹೊರಟಿದ್ದೀನಿ ಅಂದರೆ ದೊಡ್ಡು, ಅದಕ್ಕೆಲ್ಲ ಟೈಮ್ ಇಲ್ಲ. ಟೈಮ್ ಇದ್ದಾಗ ಕೂತ್ಕೊಂಡು ಎಲ್ಲ ಕೇಳ್ತೀನಿ, ಬರಲಾ? ಅಡಿ ಅಂದ್ರೆ ಈ ಹೊತ್ತು ನಿಮ್ಮಿಂದ ಆಗಿರೋ ಉಪಕಾರ ಅಷ್ಟಿಷ್ಟಲ್ಲ. ಮಾವ, ಏನ್ ಮಾತು ಅಂತ ಹೇಳ್ತಾ ಇದ್ದೀವಿ? ಇದ್ರಲ್ಲಿ ಉಪಕಾರ ಏನ್ ಬಂತು? ನಾನು ನನ್ನ ಮನೆಗೆ ಒಳ್ಳೇದಾಗ್ಲಿ ಅಂತ ಈ ತರ ಇದನ್ನೇ ನಾನು ಹೇಳ್ತಾ ಇರೋದು. ನೀವು ಇದನ್ನ ನಿಮ್ಮ ಮನೆ ಅಂತಲೇ ಅನ್ಕೊಂಡಿದ್ದೀರಿ. ಅದು ನಿಮ್ಮ ದೊಡ್ಡ ಗುಣ. ಈ ಹೊತ್ತು ಈ ಮನೆಯಲ್ಲಿ ಇಷ್ಟೆಲ್ಲ ಸಂಭ್ರಮ ನಡೀತಿದೆ, ಸಡಗರ ನಡೀತಿದೆ ಅಂದ್ರೆ ಅದಕ್ಕೆಲ್ಲ ಮುಖ್ಯವಾದ ಕಾರಣ ನೀವು ಅಳಿಯಂದ್ರೆ. ಮನೆ ಮಗನ ಜವಾಬ್ದಾರಿನ ನೀವು ಹೊತ್ಕೊಂಡು ಮನೆ ಮಗಳ ಮದುವೆ ಬಗ್ಗೆ ಹೋಗಿ ಒಂದು ಗ್ಲಾಸ್ ಬಿಸಿ ಬಿಸಿ ಕಾಫಿ ಮಾಡ್ಕೊಂಡ್ ಬಾ. ನಿನ್ನ ಕೈಯಿಂದ ಕಾಫಿ ಕುಡಿಬೇಕು ಅಂತ ಅನಿಸ್ತಾ ಇದೆ. ತರ್ತೀನಿ. ಅಯ್ಯೋ, ಬರೀ ಕಾಫಿನಾ? ನೀವ್ ಮಾಡಿರೋ ಒಳ್ಳೆ ಕೆಲ್ಸಕ್ಕೆ ನಿಮ್ಗೆ ಸ್ವೀಟ್ ತಗೊಂಡ್ ಬಂದ್ ಕೊಟ್ರು ಕಡಿಮೆನೆ. ನನ್ಗಂತೂ ಸ್ವಲ್ಪ ಖುಷಿ ಆಗ್ತಿದೆ ರೀ. ಆವತ್ತು ಆ ಸಂಬಂಧ ಮನೆಗ್ ಬಂತಲ್ಲ, ಆಗ ಎಷ್ಟೋ ಸಮಸ್ಯೆಗಳಾಯ್ತು. ಈ ಮದ್ವೆ ನಡೆಯುತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ. ಆದ್ರೆ ನಮ್ಮಪ್ಪ ಹೇಳ್ದಂಗೆ ನಿಮ್ಮಿಂದ ನಮ್ ಸಿಂಧು ಮದ್ವೆ ನಡೀತಿದ್ಯಲ್ಲ, ಈಗ ನೋಡಿ ನಮ್ಮ ಮನೇಲಿ ಇರೋರೆಲ್ಲ ಎಷ್ಟು ಖುಷಿಯಾಗಿದ್ದಾರೆ ಅಂತ. ಇರಿ, ಈಗ್ಲೇ ಹೋಗಿ ಕಾಫಿ ತಗೊಂಡ್ಬರ್ತೀನಿ. 2 ನಿಮಿಷ. ಸದ್ಯ ಎಲ್ಲ ನಾನು ಪ್ಲಾನ್ ಮಾಡಿರೋ ಥರನೇ ನಡೀತಾ ಇದೆ. ಈ ಮನೇಲಿ ಎಲ್ಲರ ದೃಷ್ಟಿಲೂ ನಾನು ಹೀರೋ ಅಂತೂ ಆಗಿದ್ದೀನಿ. ಆದರೆ ನನ್ನ ಕ್ಯಾರೆಕ್ಟರೇ ಬೇರೆ. ಐ ಆಮ್ ವಿಲ್ಲ. ಪಾಪ, ಇವರೆಲ್ಲ ನಾನು ಈ ಮನೇನ ಉದ್ಧಾರ ಮಾಡ್ತೀನಿ ಅಂತ ಅನ್ಕೊಂಡಿದ್ದಾರೆ. ಯಾವತ್ತೂ ಇಲ್ಲ. ನೀವೆಲ್ಲರೂ ಪ್ರೀತಿಯಿಂದ ಕಟ್ಟಿರೋ ಈ ಗೋಪುರನ ಒಡೆಯೋದೇ ನನ್ನ ಗುರಿ. ಈ ಮನೆನ ಬೀಳ್ಸೋಕೆ ಇದೇ ಮೊದಲನೇ ಏಟ್. ಇನ್ಮೇಲೆ ಹೀಗೆ ಪದೇ ಪದೇ ಏಟ್ ಕೊಡೋದಕ್ಕೆ ಶುರು ಮಾಡ್ತೀನಿ. ರಿಸೀವ್ ಮಾಡೋದಕ್ಕೆ ನೀವು ರೆಡಿಯಾಗಿ. ಡ್ಯಾಡ್, ಈಗೇನಾಯ್ತು ಅಂತ ಇಷ್ಟು ಓವರ್ ರಿಯಾಕ್ಟ್ ಮಾಡ್ತಾ ಇದ್ದೀರಾ ನೀವು?
ಆಗೋಕೆ ಇನ್ನೇನೋ ಬಾಕಿ. ಆ ಲಡ್ಡು ಕೈ ಸಿಕ್ಬಿದ್ದು ನಮ್ಮ ಪ್ಲಾನ್ ಎಲ್ಲ ಹಾಳು ಮಾಡಿದೆ. ಅದು ಸಾಲದು ಅಂತ ನಿನ್ ಫ್ರೆಂಡ್ಸು ಅವ್ರ ಜೊತೆ ಕೆಟ್ಟಾಗಿ ನಡ್ಕೊಂಡಿದ್ದಾರೆ. ನಾನು ಅದನ್ನೆಲ್ಲ ಕವರ್ ಅಪ್ ಮಾಡೋಣ, ಶೌರ್ಯನ್ಗೆ ನಿಮ್ಮಲ್ಲಿ ಒಳ್ಳೆ ಅಭಿಪ್ರಾಯ ತರಿಸೋಣ ಅಂತ ಪ್ರಯತ್ನ ಪಡ್ತಾ ಇದ್ರೆ ನೀನಿಲ್ಲಿ ಅಂಕಲ್, ಎಲ್ಲ ನೀವು ಹೇಳ್ದಾಗೆ ನಡೀತಾ ಇದೆ. ನಾನ್ ನಡೆಯೋ ದಾರಿಲಿ ಅಡ್ಗಲಾಗ್ತಾ ಇದೀಯಾ? ಅಟ್ಲೀಸ್ಟ್ ಫಂಕ್ಷನ್ ಅಲ್ಲಿ ಎಲ್ಲರೂ ಇರುವಾಗ್ಲಾದ್ರೂ ಸುಮ್ಮನೆ ಇರ್ಬೋದಾಗಿತ್ತಲ್ಲ. ಹೌದು, ಈ ಜೊತೆ ಚಕ್ಕಂಡ ಅಂತ ನಿಂತಿದ್ಯಾ. ಅದನ್ನ ದೊಡ್ಡ ಫೋನಲ್ಲಿ ರೆಕಾರ್ಡ್ ಮಾಡಿದಾಳೆ. ವಾಟ್ ಇಸ್ ದಿಸ್? ನಿನಗೆ ಏನ್ ಮಾಡ್ತಿದ್ಯಾ ನೀನು? ಇಡಿಯಟ್. ಮಂಜುನಾಥ್ ಇವಾಗ ಅವಳು ರೆಕಾರ್ಡ್ ಮಾಡಿರೋದನ್ನ ಯಾರಿಗಾದ್ರೂ ತೋರಿಸಿದ್ಲಾ? ಸದ್ಯ ಅವಳು ಅದನ್ನ ನನಗೆ ತಂದು ತೋರಿಸು. ಬೇರೆ ಯಾರಿಗಾದ್ರೂ ತೋರಿಸಿದ್ರೆ ಇಷ್ಟೊತ್ತಿಗೆ ನಮ್ ಗುಂಡಿ ನಾವೇ ತೋಡ್ಕೊಂಡು ಸಮಾಧಿ ಕಟ್ಕೋಬೇಕಾಗಿತ್ತು. ಹಾಗೇನೂ ಆಗಿಲ್ಲ. ಅಷ್ಟಕ್ಕೂ ಈ ಲಡ್ಡು ಯಾರು? ನಮ್ಮನೆ ಕೆಲಸದವಳು. ಸರಿ ಮಂಜುನಾಥ್, ರೆಕಾರ್ಡ್ ಮಾಡಿರೋ ವಿಡಿಯೋ ಅವಳ ಫೋನಲ್ಲಿ ಐತ್ಯಾ? ಅವಳು ನಂಗೆ ತೋರಿಸ್ತಿದ್ದಾಗೆ ಅವಳಿಗೆ ಗೊತ್ತಾಗ್ದಿರೋ ತರ ಆ ವಿಡಿಯೋನ ಡಿಲೀಟ್ ಮಾಡಿದ್ದು. ಅಂಕಲ್, ಒಬ್ಳು ಜುಜುಬಿ ಮನೆ ಕೆಲಸದೊಳಗೆ ಹೆದರ್ಕೋತಾ ಇದ್ದೀರಾ ನೀವು? ಅವಳು ಮನೆ ಕೆಲಸದವಳೇ ಇರ್ಬೋದು, ಆದ್ರೆ ಮನೇಲಿ ಜಾಸ್ತಿ ಅವಳದೇ ಮಾತನಾಡಿಯೋದು. ಇದ್ದಿದ್ದಾಗೆ ಹೇಳ್ಬಿಡ್ತಾಳೆ. ಇಂಥ ಟೈಮಲ್ಲಿ ನಾವೆಷ್ಟು ಕೇರ್ಫುಲ್ ಆಗಿದ್ರು ಕಡಿಮೆನೆ.